ನೋಡಿದ್ರಲ್ಲ ಇಲ್ಲಿನವರೆಗಿನ ಈ ನಡೆದಂಥ ಒಂದು ದುರಂತ. ಈ ಅಮಾಯಕ ಮಗುವಿನ ಸಾವಿಗೆ ಕಾರಣ ಯಾರು? ಈಗಾಗಲೇ ಸುಮಾರು 3 ವರ್ಷಗಳ ಹಿಂದೆನೇ ಈ ಬಗ್ಗೆ ಯೋಚನೆ ಮಾಡ್ತಾ ರಾಜ್ಯ ಸರ್ಕಾರ ಎಲ್ಲ ಶಾಲೆ, ಅಂಗನವಾಡಿ, ವಸತಿ ನಿಲಯ ಈ ಎಲ್ಲ ಕಡೆ ವಿದ್ಯುತ್ ತಂತಿಗಳು ಇರುವಂಥದ್ದು ಹಾದು ಹೋಗಿರುವಂಥದ್ದು ಇರ್ಬೋದು, ಟ್ರಾನ್ಸ್ಫಾರ್ಮರ್ಗಳನ್ನು ಇರುವಂಥದ್ದು ಇರ್ಬೋದು, ಇವುಗಳನ್ನು ತೆರವುಗೊಳಿಸಬೇಕು. ಹಾಗಾಗಿ ಆಯಾ ಕ್ಷೇತ್ರದ ಅಥವಾ ಬಿ ಇ ಒಗಳು ಸಂಬಂಧಪಟ್ಟಂಥ ಸಮೀಕ್ಷೆಯನ್ನು ನಡೆಸಿ ಎಷ್ಟು ಶಾಲೆಗಳಲ್ಲಿ ಈ ಥರ ಸಮಸ್ಯೆ ಇದೆ ಅಂತ ಐಡೆಂಟಿಫೈ ಮಾಡಿ ಅದನ್ನು ಬೆಸ್ಕಾಂ, ಮೆಸ್ಕಾಂ, ಚೆಸ್ಕಾಂ, ಎಸ್ಕಾಂ ಆ ಭಾಗಕ್ಕೆ ಯಾವುದು ವ್ಯಾಪ್ತಿ ಬರುತ್ತೋ ಅಲ್ಲಿನ ಮುಖ್ಯ ಅಧಿಕಾರಿಗಳಿಗೆ ಥ್ರೂ DDP ಅವರ ಮೂಲಕ ಕಡತವನ್ನು ಕಳಿಸಿ ಶೀಘ್ರವಾಗಿ ಏನಾಗಬೇಕು, ಈ ರೀತಿ ವಿದ್ಯುತ್ ಅವಘಡಗಳಿಂದ ಮಕ್ಕಳು ಸಾವನ್ನು ತಡೆಗಟ್ಟೋದಕ್ಕೆ ಸೂಕ್ತ ಕ್ರಮ ತಗೋಬೇಕು. ಇಲ್ಲಾಂದರೆ ನಿಮ್ಮನ್ನೇ ಹೊಣೆಗಾರನ ಮಾಡಲಾಗತ್ತೆ ಅಂತೇಳಿ ಶಿಕ್ಷಣ ಇಲಾಖೆ ಆಯುಕ್ತರು ಹಿಂದೆನೇ ಸರ್ಕ್ಯುಲರ್ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಇವತ್ತು ದುರಂತ ನಡೀತಾ ಇರೋದಿದೆಯಲ್ಲ, ಇದು ನಿಜವಾಗಿಯೂ ಅಮಾಯಕ ಮಕ್ಕಳ ಜೀವಕ್ಕೆ ರಕ್ಷಣೆ ಇದೆಯಾ ಅನ್ನುವ ಒಂದು ಪ್ರಶ್ನೆಯನ್ನು ಹುಟ್ಟಾಕುತ್ತೆ. ಹಾಗಾಗಿ ಕೂಡಲೇ ಈ ರಾಜ್ಯದ ಎಲ್ಲ BEOಗಳು ಮತ್ತು DDPIಗಳು, ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರು ಮತ್ತು ವಸತಿ ನಿಲಯಗಳನ್ನು ನಡೆಸುವಂತಹ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಮ್ಮ ತಮ್ಮ ವ್ಯಾಪ್ತಿಯಲ್ಲಿರುವ ವಿದ್ಯುತ್ ತಂತಿ, ಟ್ರಾನ್ಸ್ಫಾರ್ಮರ್ಗಳನ್ನು ತೆರವುಗೊಳಿಸಲಿಕ್ಕೆ ಸೂಕ್ತ ಕ್ರಮ ತಗೋಬೇಕು. ಇಲ್ಲಾಂದರೆ ತಮ್ಮನ್ನು ಹೊಣೆಗಾರನ ಮಾಡಲಾಗತ್ತೆ ಅನ್ನುವಂಥದ್ದನ್ನು ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆಯಲ್ಲೇ ಸಾರ್ವಜನಿಕರು ಕೂಡ ತಮ್ಮ ಊರಿನಲ್ಲಿ ಈ ಥರದ್ದೇನಾದರೂ ಇದ್ದರೆ ದಯವಿಟ್ಟು ಮಕ್ಕಳ ಸಹಾಯವಾಣಿ 10 9 8 ಇದಕ್ಕೆ ಕರೆ ಮಾಡಿ ದೂರು ದಾಖಲಿಸಿ ನೀವು ಕೂಡ ಕೈ ಜೋಡಿಸಿ ಅಮಾಯಕ ಮಕ್ಕಳ ಜೀವವನ್ನು ರಕ್ಷಣೆ ಮಾಡೋಣ. ಧನ್ಯವಾದ.